ಮಕ್ಕಳೇ ಹೇಗಿದ್ದೀರಾ? ಇವತ್ತು ಕೊನೆಯ ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ 4 ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಈಗಲೇ ಜಾನ್ವರಿ 5ರಿಂದ ಸ್ಟಾರ್ಟ್ ಆಗ್ತದೆ. ಟೈಮ್ ಟೇಬಲ್ ನಿಮ್ಗೆ ಗೊತ್ತಿರ್ಬೋದು ಅಂತ ತಿಳ್ಕೊಳ್ತೀನಿ. ಇದರ ಲಾಸ್ಟಿಗೆ ಹಾಕ್ತೀನಿ. ಲಾಸ್ಟಿಗೆ ಇದು ಒಂದ್ಸರಿ ಇವತ್ತು ಮಾಡಿ ಲಾಸ್ಟಿಗೆ ಹಾಕ್ತೀನಿ. ಮತ್ತು ಥ್ಯಾಂಕ್ ಯು ಫಾರ್ ಹೈಪಿಂಗ್ ಮೈ ವಿಡಿಯೋ. ನನಗೆ ಗೊತ್ತಿರಲಿಲ್ಲ, ನೀವು ಯಾರೋ 2 ಮಕ್ಕಳು ಲೈಕ್ ಮಾಡಿ ಹೈಪ್ ಅಂತ ಮಾಡಿ, ಅದಕ್ಕೆ ನನಗೆ ಒಂದು ಹೈಪಿಗೆ 3000 ಪಾಯಿಂಟ್ಸ್ ಸಿಕ್ಕಿದೆ. 6000 ಪಾಯಿಂಟ್ಸ್ ಸಿಕ್ತು. ಥ್ಯಾಂಕ್ ಯು ಮಕ್ಕಳೇ. ಶೇರ್ ಮಾಡಿ ಮಕ್ಕಳಿಗೆ, ಯಾರಿಗೆ ಕಷ್ಟ ಇದೆ ಅವರಿಗೆ ಶೇರ್ ಮಾಡಿ. ಯೂಟ್ಯೂಬ್ ಬಗ್ಗೆ ನಾನು ಕಲಿತಾನೇ ಇದ್ದೀನಿ ಮಕ್ಕಳೇ. ಐ ಆಮ್ ಗ್ರೇಟ್ಫುಲ್ ಟು ಯು. ಈ ಮೆಸೇಜ್ ಬಂದಾಗ ನನಗೆ ತುಂಬ ಖುಷಿ ಆಯಿತು. ಲೆಟ್ ಅಸ್ ಸ್ಟಾರ್ಟ್ ದ ಲೆಸನ್. ಮೊದಲನೇ ಕ್ವಶನ್ ಏನು ಕೇಳಿದ್ದಾರೆ ಅಂತ ನೋಡೋಣ ಮಕ್ಕಳೇ. ಮೊದಲನೇ ಕ್ವಶನ್ನಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 3 ಈ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಕೇಳಿದ್ದಾರೆ. ಇಂಗ್ಲೀಷ್ ಮೀಡಿಯಮಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವಯರ್ ಮೈನಸ್ 3 ಏನು ಕಂಡಿರಬೇಕಂತೆ, ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂತ ಕೇಳಿದ್ದಾರೆ. ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಏನು ಮಾಡಬೇಕು, ಈಕ್ವಲ್ ಟು 0 ಅಂತ ಮಾಡಿಬಿಟ್ಟು ಎಕ್ಸ್ ವ್ಯಾಲ್ಯೂಯನ್ನು ಫೈಂಡ್ ಔಟ್ ಮಾಡಬೇಕು ಮಕ್ಕಳೇ. ಅಷ್ಟೇ. ಈಗ ನೋಡಿ, ಪ್ರತಿಯೊಬ್ಬರು ಒಂದೊಂದರಲ್ಲಿ ಒಂದೊಂದು ಕಲಿತೀವಿ ಮಕ್ಕಳೇ. ನಾನು ಇದರಲ್ಲಿ ಈಗ ಕಲಿತಾ ಇರೋದು, ಬಟ್ ನನಗೆ ತುಂಬ ಖುಷಿ ಅನಿಸುತ್ತೆ. ಓಕೆ, ಎಕ್ಸ್ ಕ್ಯೂಬ್ ಮೈನಸ್ 3 ಈಕ್ವಲ್ ಟು 0. ಈಗ ನಾವೇ ಎಕ್ಸ್ ಕ್ಯೂಬ್ ಅಲ್ಲ, ಸಾರಿ, ಎಕ್ಸ್ ಸ್ಕ್ವಯರ್. ಓಕೆ, ಎಕ್ಸ್ ಸ್ಕ್ವಯರ್ ಮೈನಸ್ 3 ಈಕ್ವಲ್ ಟು 0. ಆಗ ಎಕ್ಸ್ ಸ್ಕ್ವಯರ್ ಈಕ್ವಲ್ ಟು ಏನು ಬರೀತೀರಾ, 3 ಅಂತ ಬರೀತೀರಾ. ಮೈನಸ್ 3 ಇತ್ತಲ್ವಾ, ಆಚೆಗೆ ಹೋಗುವಾಗ ಏನಾಗುತ್ತೆ, +3 ಆಗುತ್ತೆ. ಎಕ್ಸ್ ಈಕ್ವಲ್ ಟು ಏನಾಗುತ್ತೆ, √3 ಆಗುತ್ತೆ. ಏನಾಗುತ್ತೆ, √3. ಎಂಥ √3, ಪ್ಲಸ್ ಅಥವಾ ಮೈನಸ್ ಯಾವುದಾದ್ರೂ ಒಂದು. ಆಗ ಆನ್ಸರ್ ಯಾವ್ದು ಬರೀತೀರಾ, ಬಿ ಬರೀತೀರಾ. +√3 ಒಂದ್ಸಲ, -√3 ಒಂಥರ. ಅದನ್ನು ಹೀಗೆ ಬೇಕಾದರೂ ಬಿಡ್ಬೋದ್ರೆ, +√3 ಆರ್ -√3 ಅಂತ ಅರ್ಥ. ಇದು ಪ್ಲಸ್ ಆರ್ -√3 ಅಂತ ಹೇಳಿದ್ರೆ ಒಂದ್ಸಲ +√3 ಒಂದ್ಸಲ -√3 ಅಂತ. ಓಕೆನಾ ಮಕ್ಕಳೇ? ಇಬ್ಬರಿಗೂ ಅರ್ಥ ಆಗಿದೆ ಅಲ್ವಾ? ಆಗ ಆನ್ಸರ್ ಯಾವುದು, ಬಿ. ಬಿ ಅಂತ ಬರೆದು ನೀವು ಏನು ಮಾಡಬೇಕಾಗುತ್ತೆ, ಆನ್ಸರನ್ನು ಬರಿಬೇಕಾಗತ್ತೆ. ಗೊತ್ತಿದೆ ಅಲ್ವಾ, ನಿಮಗೆ ಹೇಳ್ಕೊಟ್ಟಿರ್ತಾರೆ ಬಿ ಅಂಥೇಳಿ. ಬಿ ಆನ್ಸರನ್ನು ನೀವು ಇಲ್ಲಿ ಬರಿಬೇಕು. ಫಸ್ಟ್ ಕ್ವಶನ್ ಅಂತ ಬರೆದು ಬಿ ಅಂತ ಬರೆದು ಏನಂತ ಬರಿತೀರಾ, √3, -√3 ಅಂತ ಬರಿತೀರಾ. ಈ ರೀತಿ ಎಕ್ಸಾಮಲ್ಲಿ ಬರಿಬೇಕು. ಗೊತ್ತಾಯ್ತಲ್ಲ? ಓಕೆ, ನೆಕ್ಸ್ಟ್ ಕ್ವಶನ್. a1x + b1y + c1 ಈಕ್ವಲ್ ಟು 0. a2 ಹೀಗೆ ಕೊಟ್ಟಿದ್ದಾರೆ. a1/a2 ಈಕ್ವಲ್ ಟು b1/b2 ಈಸ್ ನಾಟ್ ಈಕ್ವಲ್ ಟು ಅಂತ ಕೊಟ್ಟ ತಕ್ಷಣ ನಾಟ್ ಈಕ್ವಲ್, ಇಲ್ಲಿ 2 ಈಕ್ವಲ್ ಏನಂತ ಗೊತ್ತಿರಬೇಕು ನಿಮಗೆ, ಸಮಾಂತರ ರೇಖೆಗಳು ಅಂತ ಗೊತ್ತಿರಬೇಕು. ಅರ್ಥ ಆಯ್ತಲ್ವಾ? ಇದು ಕಲ್ತಿರಬೇಕು. ಕಲ್ತಿದ್ರೆ ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ. ಟಕ್ಕ ನೋಡಿದ ತಕ್ಷಣ ಏನು ಮಾಡ್ತೀರಾ, ನೀವು ಬರಿತೀರಾ. a2 is equal to b1/b2 is not equal to c1/c2 ಅಂತ ಬಂದ ತಕ್ಷಣ ನೀವೇನಂತ ಬರಿತೀರಾ, ಪ್ಯಾರಲಲ್ ಲೈನ್ಸ್ ಅಂತ ಬರಿತೀರಾ. ಓಕೆ, ಆಗ ನೀವು ಅದು ಬರೆಯುವಾಗನೇ ಬಾಕಿ ಕಂಡೀಷನ್ಸು ನೀವು ಪರ್ಫೆಕ್ಟಾಗಿ ಕಲ್ತಿರಬೇಕು. ಪ್ಯಾರಲಲ್ ಲೈನ್ಸು, ಇಂಟರ್ಸೆಕ್ಟಿಂಗ್ ಲೈನ್ಸ್ ಹೀಗಿದ್ರೆ ಹೇಗೆ, ಮತ್ತು ಕೋಇನ್ಸಿಡೆಂಟ್ ಲೈನ್. ನಮಗೆ ಪರ್ಪೆಂಡಿಕ್ಯುಲರ್ ಲೈನ್ಸ್ ಇಲ್ಲ, ಆದರೆ ನಮಗೇನಿದೆ, ಇಂಟರ್ಸೆಕ್ಟಿಂಗ್ ಲೈನ್ ಇದೆ ಮತ್ತು ಕೋಇನ್ಸಿಡೆಂಟ್ ಲೈನ್ ಇದೆ. ಆಗ ಇದಕ್ಕಿರುವ ಕಂಡೀಷನ್ ಏನು ಅಂತಿರೋದನ್ನು ನೀವೇನು ಮಾಡಿರಬೇಕು, ಕಲ್ತಿರಬೇಕು. ಓಕೆನಾ? ದ ಕ್ವಾಡ್ರಾಟಿಕ್ ಇಕ್ವೇಷನ್ ಎಮಂಗ್ ದ ಫಾಲೋಯಿಂಗ್. ಕ್ವಾಡ್ರಾಟಿಕ್ ಇಕ್ವೇಷನ್, ವರ್ಗ ಸಮೀಕರಣ ಎಮಂಗ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಇದನ್ನು ನೋಡಿದ ತಕ್ಷಣ ನಿಮಗೆ ಏನು ಮಾಡಬೇಕು, ಜಸ್ಟ್ ನೋಡಿದ ತಕ್ಷಣ ಗೊತ್ತಾಗ್ತದೆ. ಕೆಲವರಿಗೆ ಗೊತ್ತಾಗ್ಬೋದು, ಕೆಲವರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಆಗ ಏನು ಮಾಡ್ತೀರಾ, ಇದು ಅಲ್ಲ ಅಂತ ಫಸ್ಟ್ ನೋಡಿದಾಗನೇ ಎಕ್ಸ್ ಮಾತ್ರ ಇದೆ. ಕ್ವಾಡ್ರಾಟಿಕ್ ಅಂತ ಹೇಳಿದ್ರೆ ಏನಿರಬೇಕು, ಡಿಗ್ರಿ ಎಷ್ಟಿರಬೇಕು, ಡಿಗ್ರಿ 2 ಇರಬೇಕು. ಈಗ ಇದು ನೋಡಿ, ಎಕ್ಸ್ ಇಂಟು ಎಕ್ಸ್ ಏನು ಬರ್ತದೆ, ಎಕ್ಸ್ ಸ್ಕ್ವಯರ್ ಬರ್ತದೆ. ಪ್ಲಸ್ ಎಕ್ಸ್ ಇಂಟು ಒಂದು ಎಕ್ಸ್ ಬರ್ತದೆ. ಇಲ್ಲಿ ಡಿಗ್ರಿ 2 ಬಂದಿದೆ. ಆಗ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಗೊತ್ತಾಗ್ತದೆ. ಇಲ್ಲಿ ನೋಡಿ, ಇದಲ್ಲ, ಯಾಕೆಂದರೆ ಎಕ್ಸ್ ಕ್ಯೂಬ್ ಬರ್ತದೆ. ಇದು ಅಷ್ಟೇ, ಇಲ್ಲಿ ಏನಿದೆ, ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಸ್ಕ್ವಯರ್ ಆಗುತ್ತೆ. ಎಕ್ಸ್ ಸ್ಕ್ವಯರ್ ಮತ್ತು ಇಲ್ಲಿ ಎಕ್ಸ್ ಸ್ಕ್ವಯರ್ ಇರೋದು ಕ್ಯಾನ್ಸಲ್ ಆಗಿ ನಮಗೆ ಎಕ್ಸ್ ಸ್ಕ್ವಯರ್ ಹೋಗ್ಬಿಡುತ್ತೆ. ಆಗ ಬಿ ಆನ್ಸರ್. ಓಕೆನಾ? ಏನಂತ ಕೇಳಿದ್ರೆ ಇದರ ಇವುಗಳಲ್ಲಿ ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಗೊತ್ತಿರಬೇಕು ಮಕ್ಕಳೇ. ಆದರ್ಶ ರೂಪಕ್ಕೆ ತರೋದಷ್ಟೇ. ಏನು ಮಾಡ್ತೀರಿ, ಇದನ್ನು ಗುಣಿಸ್ತೀರ. ಆಗ ಏನಾಗುತ್ತೆ, ಎಕ್ಸ್ ಸ್ಕ್ವಯರ್ ಪ್ಲಸ್ 1x ಆಗುತ್ತೆ. ಇದು ಯಾಕೆ ಅಂತ ಗೊತ್ತಾಯ್ತಲ್ವಾ? ಇದೆಲ್ಲವೂ ಯಾಕೆ ಅಲ್ಲ ಅಂತಿರೋದು ನಿಮ್ಗೆ ಗೊತ್ತಾಗಬೇಕು. ನೆಕ್ಸ್ಟ್ ಕ್ವಶನ್, 4ನೇ ಕ್ವಶನ್ ಹೇಳಿದರೆ, ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳಾದರೆ ಪಿ ಸ್ಕ್ವಯರ್ ಮತ್ತು ಕ್ಯೂ ಸ್ಕ್ವಯರ್ನ ಮಾಸಾಹ ಅಂತೇಳಿ, ಲಾಸಾಹ ಮಾಸಾಹ ಅಂತ ಗೊತ್ತಿದೆ ಅಲ್ವಾ? ಈಗ ನೋಡಿ, ಇಂಗ್ಲೀಷ್ ಮೀಡಿಯಮ್ಗೆ ಏನು ಕೊಟ್ಟಿದ್ದಾರೆ, ಇಫ್ ಪಿ ಆ್ಯಂಡ್ ಕ್ಯೂ ಆರ್ ಕೋ ಪ್ರೈಮ್ಸ್ ದೆನ್ HCF ಆಫ್ ಪಿ ಸ್ಕ್ವಯರ್ ಮತ್ತು ಕ್ಯೂ ಸ್ಕ್ವಯರ್. ನೋಡಿ ಮಕ್ಕಳು, ಯಾವುದೋ ಒಂದು ಕೊಟ್ಟಿರ್ತಾರೆ ಪಿ ಸ್ಕ್ವಯರ್ ಅಂತ ಹೇಳಿದ ತಕ್ಷಣ HCF ಕೇಳಿದ್ದಾರೆ. HCF ಆಫ್ ಪಿ ಸ್ಕ್ವಯರ್ ಅಂತ ಹೇಳಿದ್ರೆ ನೀವೇನಂತ ಬರೀತೀರಾ, ಪಿಯನ್ನು ಪಿ ಇಂಟು ಪಿ ಅಂತ ಬರೀತೀರಾ. ಕ್ಯೂ ಸ್ಕ್ವಯರನ್ನು ಏನಂತ ಬರೀತೀರಾ, ಕ್ಯೂ ಇಂಟು ಕ್ಯೂ ಅಂತ ಬರೀತೀರಾ. ಏನಾದರೂ ಕಾಮನ್ ಇದೆಯಾ ಇಲ್ಲಿ? ಏನಿದೆ ಅಂದರೆ 1 ಇದೆ, 1. ಆಗ ಈ ರೀತಿ ಬಂದಾಗ ಏನಂತ ಬರೀತೀರಾ, ಆನ್ಸರು 1 ಅಂತ ಬರೀತೀರಾ. ಅದೇ ಸಪೋಸ್
ಎಲ್ ಸಿ ಎಮ್ ಏನಾದರೂ ಕೇಳಿದರೆ ಏನು ಬರಿತಿದ್ರಿ, ಲಾಸಹ ಕೇಳಿದರೆ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಅಂತ ಬರಿತಿದ್ರಿ. ಅರ್ಥ ಆಯ್ತಲ್ವಾ? ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಅಂತ ಬರಿತಿದ್ರಿ. ಇಲ್ಲಿ ಕೇಳಿರೋದು ಹೆಚ್ ಸಿ ಎಫ್ ಆಗಿರೋದ್ರಿಂದ ಕಾಮನ್ ಯಾವುದು, ಒಂದೇ ಒಂದು ಕಾಮನ್ ಬರೋದು. ಯಾವಾಗ ನಿಮಗೆ ಪ್ರೈಮ್ ನಂಬರಿಗೆ ಬಂದಿದೆ ನೋಡಿ, ಪ್ರೈಮ್ ನಂಬರ್ಸ್ ಬಂದಾಗ, 2 ಪ್ರೈಮ್ ನಂಬರ್ಸ್ ಬಂದಾಗ ಹೆಚ್ ಸಿ ಎಫ್ ಕೇಳಿದ್ರೆ, ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಬಂದಾಗ ಮಾಸಾಹ ಎಷ್ಟು ಅಂತ ಕೇಳಿದಾಗ ನೀವೇನಂತ ಬರಿತೀರಾ, 1 ಅಂತ ಬರಿತೀರಿ. ಯಾಕೆಂದರೆ ಯಾವುದು ಸಾಮಾನ್ಯವಾಗಿ ಭಾಗ ಆಗದೇ ಇರೋದ್ರಿಂದ. ನೆಕ್ಸ್ಟ್ ಕ್ವಶನ್, ಎ ಬಿ ಸಿ ಡಿ ಇಸ್ ಅ ಪ್ಯಾರಲೋಗ್ರಾಮ್. P is a point on BC. If AB and DP are produced to meet, AB and BC are produced to meet at L, then the correct relationship among. ನೋಡಿ ಮಕ್ಕಳೇ, ಇದನ್ನು ನೋಡಿದ ತಕ್ಷಣ ನಮ್ಗೆ ಏನು ಗೊತ್ತಾಗಬೇಕು ಅಂತ ಹೇಳಿದ್ರೆ, ಪ್ಯಾರಲಲ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಎ ಬಿ ಸಿ ಡಿ ಪ್ಯಾರಲೋಗ್ರಾಮ್. ಪ್ಯಾರಲಲ್ ಅಂದರೆ ಇದು ಸಮಾನಾಂತರವಾಗಿರ್ತದೆ. ಇದನ್ನು ನೋಡಿದ ತಕ್ಷಣ ನಿಮಗೆ ತೇಲ್ಸನ ಪ್ರಮೇಯ, ತೇಲ್ಸ್ ಥಿಯರಮ್ ಯೋಚನೆ ಬರಬೇಕು. ತೇಲ್ಸ್ ಥಿಯರಮ್ ಯೋಚನೆ ಬಂದಾಗ ನೀವೇನು ಮಾಡ್ತೀರಾ, ಎಲ್ ಪಿ ಬೈ ಡಿ ಪಿ, ಅಥವಾ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಡಿ ಪಿ ಬೈ ಪಿ ಎಲ್. ಓಕೆ, ಇಲ್ಲೊಂದಿದೆ ನೋಡಿ, ಡಿ ಪಿ ಇದನ್ನು ತೊಗೊಂಡಿದ್ದಾರೆ, ಪಿ ಎಲ್ ಇದನ್ನು ತೊಗೊಂಡಿದ್ದಾರೆ. ನೆಕ್ಸ್ಟು ಎ ಬಿ ಮತ್ತು ಬಿ ಎಲ್ ಅಂತ ತೊಗೊಂಡಿದ್ದಾರೆ. ಬಿ ಎಲ್ ತಾನೇ ಇದು, ಆಗ ಇದು ಆನ್ಸರ್ ಕರೆಕ್ಟ್. ಅರ್ಥ ಆಯ್ತಲ್ಲ? ಬಾಕಿ ಇದಲ್ಲ. ಯಾಕೆ ಅಂತ ಹೇಳಿದ್ರೆ ಡಿ ಪಿ ಬೈ ಏನು ಕೊಟ್ಟಿದ್ದಾರೆ ಇಲ್ಲಿ, ಇದು ಬಿ ಎಲ್. ಡಿ ಪಿ ಎಲ್ಲಿದೆ, ಡಿ ಪಿ ಇಲ್ಲಿದೆ, ಬಿ ಎಲ್ ಇಲ್ಲಿದೆ. ಹಾಗೆ ಅಲ್ಲ ನೋಡಿ, ಇದು ಯಾವ ಅನುಪಾತದಲ್ಲಿ ಇದೆಯಾ ಅಂತ ನೋಡ್ತೀರಷ್ಟೇ. ಪ್ರಪೋರ್ಷನಲ್ಲಿ ಇದೆಯಾ ಅಂತ ನೋಡಿ. ಪ್ರಪೋರ್ಷನಲ್ ಇದ್ದರೆ ಅದನ್ನು ಬರ್ದಿರಿ. ಅರ್ಥ ಆಯ್ತಲ್ಲ? ಇಲ್ಲಿ ಕೊಟ್ಟಿರೋಂಥದ್ದು ಯಾವುದು, ಇದು ಫಸ್ಟ್ ಈ ಸೈಡ್ ಕೊಟ್ಟಿದ್ದಾರೆ. ಪ್ಯಾರಲಲ್ ಅಂತ ಗೊತ್ತಿದೆ, ಇದು ಕೊಟ್ಟಿದ್ದಾರೆ. ಆಮೇಲೆ ಇದನ್ನು ಬರ್ದಿದ್ದಾರೆ ಇನ್ನೊಂದು ಸೈಡ್, ಆಮೇಲೆ ಇದನ್ನು ಬರ್ದಿದ್ದಾರೆ ಕೆಳಗೆ. ಅರ್ಥ ಆಯ್ತಲ್ವಾ? ಆಗ ಇದೊಂದು ಟ್ರಯಾಂಗಲ್ ಆದರೆ ಇಟ್ ಈಸ್ ಇನ್ ಪ್ರಪೋರ್ಷನ್ ಆಗುತ್ತಲ್ಲ. ತೇಲ್ಸ್ ಪ್ರಮೇಯದಲ್ಲಿ ಇರುವ ಆವರ್ತ ವಿತರಣಾ ಪಟ್ಟಿಯಲ್ಲಿ ಬಹುಲಕವಿರುವ ವರ್ಗಾಂತರ, ಬಹುಲಕ ಅಂತ ಹೇಳಿದ ತಕ್ಷಣ ಬಹುಲಕ ಕಂಡುಹಿಡಿಬೇಕಾದ್ರೆ ಯಾವುದು ದೊಡ್ಡದು ಅಂತ ಫಸ್ಟ್ ನೋಡ್ತೀವಿ ಮಕ್ಕಳೇ. ಬಹುಲಕ ವೆರಿ ಈಸಿ, 3 ಮಾರ್ಕ್ಸಿಗೂ ಇದನ್ನು ಪರ್ಫೆಕ್ಟಾಗಿ ಕರೀರಿ. ಬಹುಲಕ ಮತ್ತು ಸ್ವಲ್ಪ ತಪ್ಪಾಗುವಂಥದ್ದು ಮತ್ತು ಯಾವುದು ನಿಮ್ಮ ಸರಾಸರಿ ತಪ್ಪಾಗುತ್ತೆ, ಸರಾಸರಿನೂ ಕಲ್ತೀರಿ. ಬಹುಲಕ, ಸರಾಸರಿ ಮತ್ತು ಮಧ್ಯಾಂಕ 3 ಪರ್ಫೆಕ್ಟಾಗಿ ಕಲ್ತೀರಿ. ಬಹುಲಕ ಮತ್ತು ಮಧ್ಯಾಂಕವನ್ನು ಆಪ್ಷನ್ ಇರೋದ್ರಿಂದ ಬಹುಲಕ ಮತ್ತು ಮಧ್ಯಾಂಕ ಸೂತ್ರ ಸರಿಯಾಗಿ ಕಲ್ತ್ಕೊಂಡು ಹೋದರೆ ಸ್ವಲ್ಪ ಕನ್ಫ್ಯೂಷನ್, ಗುಣಿಸೋದು ಮಾರ್ಕ್ಸಲ್ಲಿ ಸ್ವಲ್ಪ ತಪ್ಪು ಮಾಡೋದು ಕಮ್ಮಿ ಅಂತ ನನ್ನ ಅನುಭವ ನೋಡಿ. ಓಕೆ, ಇದ್ರದ್ದು ಫುಲ್ ಲೆಕ್ಕ ಮಾಡೋದನ್ನ ಕಲ್ತ್ಕೊಳ್ಳಿ. ಇಲ್ಲಿ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ನೀವು ಏನು ಮಾಡ್ತೀರಂತಂದ್ರೆ ನೀವು ಮಾಡೋದೇ ಇದು ಬಹುಲಕ ಅಂತ ಕೊಟ್ಟ ತಕ್ಷಣ ಎಲ್ಲ ಮಾಡ್ಕೊಂಡು ಹೋಗಬೇಡಿ. ಥಿಯರಮ್ ಸ್ಟೇಟ್ಮೆಂಟ್ನ ಬರೀರಿ, ತೇಲ್ಸನ ಪ್ರಮೇಯವನ್ನು ಬರೀರಿ ಅಂತೇಳಿ ತೇಲ್ಸನ ಫುಲ್ ಬರೀತೀರ, ಪ್ರಮೇಯವನ್ನೇ ಬರೆಯೋದಿಲ್ಲ. ಕೇಳಿರೋ ತೇಲ್ಸನ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿ 1 ಮಾರ್ಕು, ಅದನ್ನು ನಿರೂಪಿಸದೆ ಫುಲ್ಲು ಪ್ರಮೇಯವನ್ನು 1 ಮಾರ್ಕಿಗೆ ಬರೀ. ಯಾರು ಕೇಳಿದ್ರು ಮಕ್ಕಳೇ? ಗಣಿತದಲ್ಲಿ ಇಲ್ಲ ಮಕ್ಕಳೇ, ಅದು ಆಬ್ಜೆಕ್ಟಿವ್. ನೀವೇನು ಕೇಳಿದ್ದೀರಾ, ಅವ್ರು ಏನು ಕೇಳಿದ್ದಾರೆ ಅದಕ್ಕೆ ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಕಟ್ಟೇ ಮಾಡಲ್ಲ ಯಾರು ಸಹ. ಅರ್ಥ ಆಯ್ತಲ್ವಾ? ನೀವು ಸ್ವಲ್ಪ ನೋಡ್ಕೊಳ್ಳಿ ಪ್ರಶ್ನೆಯನ್ನು. ಇಲ್ಲಿ ಬಹುಲಕ ಅಂತ ಹೇಳಿದ ತಕ್ಷಣ ಯಾವುದು ದೊಡ್ಡದು ಅಂತ ನೋಡಬೇಕು. 12. ಇಲ್ಲಿ ವರ್ಗಾಂತರದ ಕೆಳಮಿತಿ ಕೇಳಿದರೆ, ಕೆಳಮಿತಿ ಯಾವುದು? ಎಲ್. ಎಷ್ಟು? 30. ಅದನ್ನು ಬರೆದ್ರೆ ಆಯ್ತಲ್ಲ ವರ್ಗಾಂತರದ ಕೆಳಮಿತಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮ್ ನೋಡಿ ಏನಂತ ಕೇಳಿದರೆ ಅಂತಂದರೆ ಲೋವರ್ ಲಿಮಿಟ್ ಆಫ್ ದ ಮೋಡ್ ಅಂತ ಆಗಬೇಕು. ಮಾಡೆಲ್ ಕ್ಲಾಸಿಂದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಈಗ ನಿಮಗೆ ಮೋಡ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಯಾವುದು ಹೈಯೆಸ್ಟ್ ಅದನ್ನು ತಾನು ನಾವು ಈ ರೀತಿ ಮಾಡೋದು. ನಮಗೆ ನೆಕ್ಸ್ಟ್ ಕಾಲಮ್ ಏನು ಬೇಡ. ಇದು ಬಂತು ಅಂತಂದರೆ ಇದ್ರದ್ದು ಫ್ರೀಕ್ವೆನ್ಸಿ ಯಾವುದು, ಅದರಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನೋಡಬೇಕು. ಇಲ್ಲಿ ಯಾವುದು ಲೋವರ್, ಇದನ್ನು ಎಲ್, ಇದು ಅಪ್ಪರ್ ಲಿಮಿಟ್, ಇದು ಲೋವರ್ ಲಿಮಿಟು, ಇದು ಅಪ್ಪರ್ ಲಿಮಿಟು. ಲೋವರ್ ಲಿಮಿಟ್ ಕೇಳಿದಾರಪ್ಪ. ಲೋವರ್ ಲಿಮಿಟ್ ಎಷ್ಟು? 30. ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಬಿ ದ ಪ್ರೊಬ್ಯಾಬಿಲಿಟಿ ಆಫ್ ಎನ್ ಇವೆಂಟ್. ನೋಡಿ, ಈಗ 3/2 ಅಂತಿದೆ. ಡಿವೈಡ್ ಮಾಡಿ ಎಷ್ಟು ಬರುತ್ತೆ? 1 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಯಾವಾಗಲೂ ನೀವು ಕಲ್ತಿದ್ದೀರಾ ಪ್ರೊಬ್ಯಾಬಿಲಿಟಿ ಲೈಸ್ ಬಿಟ್ವೀನ್ 0 and 1 ಅಂತ ಕಲ್ತಿದ್ದೀರಾ, ಹೌದು ತಾನೆ? ಆಗ ಇದು -1 ಆಯಿತು, ಇದು ಬರಲ್ಲ. ಅರ್ಥ ಆಯ್ತಲ್ವ? ಇದು ಈಗ 1ಗಿಂತ ಕಡಿಮೆ ಇದೆ ತಾನೆ. ಇದು 0.7 ಅಂದರೆ ಇನ್ನು 0.8 0.9 ಎಲ್ಲ ಇದೆ, ಬರಿಬೋದಲ್ವ? ಆಗ ಇದು ಕರೆಕ್ಟ್ ಆನ್ಸರ್. ಇದು 105 100% ಅಂತ ಬಂದುಬಿಟ್ಟಿದ್ರೆ ಪರ್ಸೆಂಟೇಜಲ್ಲಿ ಆಗೋತ್ತಿಗೆ ಕರೆಕ್ಟ್ ಆಗಿಬಿಡ್ತಿದ್ದೇನೆ. ಇದು 105 ಬಂದಿದೆ. ಆಗ ಇದೆಲ್ಲ 1ಗಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಪ್ರೊಬ್ಯಾಬಿಲಿಟಿ ಹೋಗಲ್ಲ. ಬಹುದು ಅಂತ ಕೇಳಿದರೆ ಸಂಭವನೀಯತೆ ಆಗಿರಬಹುದು 0.7. ಯಾಕೆಂದರೆ ಇದು 1ಕ್ಕಿಂತ ಕಡಿಮೆ ಇದೆ. ಓಕೆ, ಅದು 0ಗಿಂತ ಕಡಿಮೆ ಆಯಿತು. ಮೈನಸ್ ಬರಬಾರ್ದು ನನಗೆ. 0 ಮತ್ತು 1ರ ನಡುವೆ ಇರಬೇಕು. ನೆಕ್ಸ್ಟ್ 6x ಮತ್ತು 14 ಸಮಾಂತರ ಶ್ರೇಣಿಯಲ್ಲಿದೆ. ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಇದು ಮಧ್ಯದಲ್ಲಿದೆ. ಇದಕ್ಕೆ ಏನು ಮಾಡ್ತೀರಾ? ಅರ್ಥಮೆಟಿಕ್ ಮೀನ್ ಅಂತ ಒಂದು x = ಇದು ಫಾರ್ಮುಲಾ ಕಲ್ತಿದ್ದೀರಾ ನೀವು. ಏನಂತ? a =
ಸಾರಿ ಎಕ್ಸ್ ಇಸ್ ಈಕ್ವಲ್ ಟು ಮಧ್ಯದಲ್ಲಿರೋದಲ್ಲಿದೆ ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ 2 ಅಂತ ಒಂದು ಫಾರ್ಮುಲಾ ಕಲಿಸಿರ್ತಾರೆ. ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ. ಎಕ್ಸ್ ಅಂತ ಕೇಳಿದ ತಕ್ಷಣ ಈ ಫಾರ್ಮುಲಾ ಎಕ್ಸ್ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ ಹಾಕ್ತೀರಾ, ಎ ಪ್ಲಸ್ ಬಿ ಬೈ 2 ಅಂತ. ಇದು ಎ ಮತ್ತು ಇದು ಬಿ, ಇದು ಮಧ್ಯದಲ್ಲಿರೋದು ಎಕ್ಸ್ ಆಯಿತಾ. ಎ ಅಂತ ಹೇಳಿದ್ರೆ 6 + 14 ಬೈ 2, 6 + 16 ಎಷ್ಟಾಯಿತು 20, 20 ಬೈ 2 ಆಗುತ್ತೆ. ಡಿವೈಡ್ ಮಾಡಿ ಎಷ್ಟು ಬಂತು, 2 10 20, 2 10s 20. ಆಗ ಆನ್ಸರ್ ಬಂದು 10A. ಹೌ ಮೆನಿ ಸೊಲ್ಯೂಷನ್ ಡೂ ದ ಪೇರ್ ಆಫ್, ನೋಡಿ ಮಕ್ಕಳೇ ಇದು ಕ್ವಶನಲ್ಲಿ ಡೂ ಪೇರ್ ಆಫ್ ಲೀನಿಯರ್ ಈಕ್ವೇಷನಲ್ಲಿ ಇಲ್ಲಿ ಒಂದು ಕ್ವಶನ್, ಮಲ್ಟಿಪಲ್ ಚಾಯ್ಸಲ್ಲಿ ಒಂದು ಕ್ವಶನ್. ಆಗ 2 ಕ್ವಶನ್ ಬಂದೇ ಬರ್ತದೆ. ಆ ಬಾಕ್ಸ್ ಇದೆಯಲ್ವ ನಿಮಗೆ ಕೊಟ್ಟಿದ್ದಾರಲ್ಲ, A1/A2 = B1/B2 ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಂಪಲ್ಸು ಕೊಟ್ಬಿಟ್ಟು, ನಾಟ್ ಈಕ್ವಲ್ ಫಸ್ಟ್ ಕೊಟ್ಟಿರೋದು ನಾಟ್ ಈಕ್ವಲ್ ಎಕ್ಸಾಂಪಲು ಕೊಟ್ಬಿಟ್ಟು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ತೆಗೆದು ನೋಡಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಅದನ್ನು ಪರ್ಫೆಕ್ಟ್ ಆದರೆ 2 ಮಾರ್ಕ್ಸ್ ನೋಡಿ, 2 ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಫಸ್ಟ್ ಕ್ಲಾಸ್ ಬರಲಿಕ್ಕೂ ಅಥವಾ ಹೈಯೆಸ್ಟ್ ಮಾರ್ಕ್ಸ್ ಬರಲಿಕ್ಕೂ. ಅದಕ್ಕೆ ಪ್ರತಿಯೊಂದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಪಾಸಿಂಗಿಗೂ ಅಷ್ಟೇ 2 ಮಾರ್ಕು ಇಂಪಾರ್ಟೆಂಟೇ. ಹೌ ಮೆನಿ ಸೊಲ್ಯೂಷನ್ ಡೂ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಕೊಟ್ಟಿದ್ದಾರೆ. ಹ್ಯಾವ್ ಇಫ್ ದ ಲೈನ್ ರೆಪ್ರೆಸೆಂಟೆಡ್ by them are intersecting ಅಂತಂದರೆ A1/A2 is not equal to B. ಎಷ್ಟು ಸೊಲ್ಯೂಷನ್ ಇರ್ತದೆ, ಯುನೀಕ್ ಸೊಲ್ಯೂಷನ್ 1 ಅಂತ ಬರೆದಿದ್ದೀರಲ್ವ. ಆಗ ನೀವು ಈ ಕಂಡೀಷನನ್ನು ಬರೆದು ಇಂಟರ್ಸೆಕ್ಟಿಂಗ್ ಅಂತ ಹೇಳೋದಕ್ಕೆ ಇದು ಬರೀಬೇಕು, A1/A2 is not equal to B1/B2. ಎಷ್ಟು ಸೊಲ್ಯೂಷನ್, ಯುನೀಕ್ ಸೊಲ್ಯೂಷನ್. ಆರ್ ಯುನೀಕಿಗೆ ಇನ್ನೊಂದೇನಿದೆ 1 ಸೊಲ್ಯೂಷನ್ ಅಂತ ಬರೆದರೆ. ಛೇದಿಸಿದರೆ ಎಷ್ಟು ಪರಿಹಾರವನ್ನು ಹೊಂದಿದೆ, ಆಗ ನೀವು ಬರೀತೀರಾ A1/A2 ಸಮವಲ್ಲ B1/B2 ಎಷ್ಟು ಪರಿಹಾರ, ಅನನ್ಯ ಪರಿಹಾರ ಅಂತ ಹೇಳಿದ್ರೆ ಏನು, ಒಂದು ಪರಿಹಾರ ಅಂತ ಅರ್ಥ. ಅನನ್ಯ ಅಥವಾ ಒಂದು ಯಾವುದಾದ್ರೂ ಒಂದನ್ನು ಬರೀರಿ. ನೆಕ್ಸ್ಟ್, ಆಲ್ಫಾ ಮತ್ತು ಬೀಟಾಗಳನ್ನು ಶೂನ್ಯತೆಗಳಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೀರಿ. ಫಾರ್ಮುಲಾ ನಮ್ಗೆ ಗೊತ್ತಿದೆ, ಮರ್ತೋಗಿಲ್ಲ ತಾನೆ. ಫಾರ್ಮುಲಾ ಬಹುಪದೋಕ್ತಿಯನ್ನು ರಚಿಸಬೇಕಾದ್ರೆ ಯಾವ ಫಾರ್ಮುಲಾ ಬೇಕು ಅದನ್ನು ಬರಿಬೇಕು. ಈಗ ನೋಡಿ, ರೈಟ್ ದ ಕ್ವಾಡ್ರಾಟಿಕ್ ಪಾಲಿನಮ್ ಪಿ ಆಫ್ ಎಕ್ಸ್ ಹೂಸ್ ಝೀರೋಸ್ ಆರ್ ಆಲ್ಫಾ ಮತ್ತು ಆಲ್ಫಾ ಆ್ಯಂಡ್ ಬೀಟಾ ಅಂತ ಕೊಟ್ಟಿದ್ದಾರೆ. ಫಾರ್ಮುಲಾ ಏನು ಗೊತ್ತಿದೆ ನಿಮಗೆ, ಪಾಲಿನಾಮಿಯಲ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂತ ಫಾರ್ಮುಲಾ ಗೊತ್ತಿದೆ. ಈ ಕ್ವಶನ್ ಪೇಪರ್ ಯಾಕೆ ಕೊಟ್ಟಿದ್ದಾರೆ ಗೊತ್ತಾ, ಪ್ರಾಕ್ಟೀಸ್ ಮಾಡಿ ಕಲೀರಿ ಅಂತ. ಈ ಪ್ರಾಕ್ಟೀಸ್ ಮಾಡೋದ್ರಿಂದ ಏನೇನು ಉಪಯೋಗ ಅಂತ ಹೇಳ್ತೀನಿ ಮಕ್ಕಳೇ. ಈ ಕ್ವಶನ್ ಪೇಪರನ್ನು ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡೋದು, ಇದನ್ನು ಕಂಪ್ಲೀಟ್ ಮಾಡಿ ಹೇಳ್ತೀನಿ ಇಲ್ಲಿ. ಇಫ್ ದ ಫಸ್ಟ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಎಮ್, ಫಸ್ಟ್ ಟರ್ಮ್ ಅಂತ ಹೇಳಿದ್ರೆ ಎ ಆಯ್ತಾ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಎಮ್. ಆ್ಯಂಡ್ ದ ಕಾಮನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಡಿ ಎಷ್ಟು ಕೊಟ್ಟಿದ್ದಾರೆ 3. ದೆನ್ ಫೈಂಡ್ ದ 10th ಟರ್ಮ್, ಎನ್ ಎಷ್ಟು ಕೇಳಿದ್ದಾರೆ 10th ಟರ್ಮ್. ಏನು ಮಾಡ್ತೀರಾ, AN = ಆ ಫಾರ್ಮುಲಾ ಹಾಕ್ತೀರಾ ಅಷ್ಟೇ. ಏನು ಮಾಡಬೇಕು, ಮೊದಲ ಪದವನ್ನು A = M ಅಂತ ಕೊಟ್ಟಿದ್ದಾರೆ. ಪ್ರಶ್ನೆಯನ್ನು ನೋಡ್ಕೊಳ್ಳಿ, ಇದರಲ್ಲಿ ಏನಂತ ಕೊಟ್ಟಿದ್ದಾರೆ, ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎಂ, ವ್ಯತ್ಯಾಸ 3. ಮೊದಲ ಪದ ಅಂತ ಹೇಳಿದ ತಕ್ಷಣ ಎ ಕೊಟ್ಟಿದ್ದಾರೆ, ಮೊದಲ ಪದವನ್ನು ನಾವೇನಂತ ತೊಗೊಳ್ಬೇಕು, ಎಂ ಅಂತ ತೊಗೊಳ್ಬೇಕು. ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿಯನ್ನು 3 ಅಂತ ತೊಗೊಳ್ತೀರಾ. ಶ್ರೇಣಿಯ 10ನೇ ಪದ ಅಂತ ಹೇಳಿದ್ರೆ ಎನ್ ಇದ್ದ ಜಾಗದಲ್ಲಿ ಎಷ್ಟು ಬರೀಬೇಕು ನಾವು, 10 ಅಂತ. ಫಾರ್ಮುಲಾ ಯಾವುದು ಹಾಕಬೇಕು, ಫಾರ್ಮುಲಾ AN = A + n - 1 × D ಅಂತ ಹಾಕ್ತೀರಾ. ಈಗ AN ಗೊತ್ತಿಲ್ಲ ನನಗೆ, ಎನ್ ಇದ್ದಲ್ಲಿ ಎಷ್ಟು ಹಾಕ್ಬೇಕು ನಾನು, 10 ಅಂತ ಹಾಕಬೇಕು. ಎ ಅಂತ ಹೇಳಿದ್ರೆ ಗೊತ್ತು ಎಷ್ಟು, ಎಮ್ ಪ್ಲಸ್ ಎನ್ ಇದ್ದಲ್ಲಿಗೆ 10 - 1, ಡಿ ಇದ್ದಲ್ಲಿಗೆ 3 ಅಂತ ಹಾಕ್ತೀರಾ. ಆಗ ಎಮ್ ಪ್ಲಸ್ 10ರಿಂದ 1 ಹೋದರೆ ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ, 9. 9 ಇಂಟು 3 ಮಾಡಬೇಕು ಮಕ್ಕಳೇ. ಇದೇನಂತ ಅರ್ಥ, ಇಂಟು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಓಕೆನಾ. 9 × 3 ಅಂತ ಹೇಳಿದ್ರೆ 9 3 ಎಷ್ಟಾಗುತ್ತೆ, 27. 9 3s 27. ಆಗ A10 ವ್ಯಾಲ್ಯೂ ಎಷ್ಟಾಗುತ್ತೆ, M + 27 ಆಗುತ್ತೆ ಮಕ್ಕಳೇ. ಇದನ್ನು ಈ ರೀತಿ ಮಾಡಲೇಬೇಕು ಮೆಥಡ್. ಓಕೆ. ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ -3 4 ಫ್ರಮ್ ದ ಒರಿಜಿನ್ ಅಂತ ಹೇಳಿದ ತಕ್ಷಣ ಫಾರ್ಮುಲಾ ಯೋಚನೆ ಬರಬೇಕು. ಒರಿಜಿನ್ ಅಂತ ಮೂಲ ಬಿಂದುವಿನಿಂದ ಇರುವ ದೂರ. ಆಗ ಡಿಸ್ಟೆನ್ಸ್ ಫಾರ್ಮುಲಾ ಏನಾಗುತ್ತೆ, D = √x², ಮೂಲ ಒರಿಜಿನ್. ಓಕೆ, x² + y² ಆಗುತ್ತೆ ಈ ಫಾರ್ಮುಲಾ. ಈಗ ಎಕ್ಸ್ ಇದ್ದಲ್ಲಿ ಏನಂತ ಹಾಕ್ತೀರಾ, ಎಕ್ಸ್ ಇದ್ದಲ್ಲಿ -3 ಅಂತ ಹಾಕ್ತೀರಾ. -3² + y ಇದ್ದಲ್ಲಿ ಏನಾಗ್ತೀರಾ, 4². ಆಗ 3² ಅಂತ ಹೇಳಿದ ತಕ್ಷಣ ಏನು ಬರೀತೀರಾ, 3 3s 9, 4 4s 16 ಆಯಿತಾ. 4 4 16. 19 ಮತ್ತು 16ನ ಸೇರಿಸಿದ್ರೆ ಎಷ್ಟಾಗುತ್ತೆ, 25 ಆಗುತ್ತೆ. √25 ಎಷ್ಟಾಗುತ್ತೆ, 25 √5 ± 5. ನಮಗೆ ಪ್ಲಸ್ಸೇ ಬೇಕು, ಯಾಕೆಂದರೆ ಡಿಸ್ಟೆನ್ಸ್ ಯಾವಾಗಲೂ ನಮಗೆ ಏನಲ್ಲಿರ್ತದೆ, ಪ್ಲಸ್ಸಲ್ಲಿರ್ತದೆ. ಆಗ ನಾವೇನು ಮಾಡ್ತೀವಿ, ಡಿಯನ್ನು 5 ಅಂತ ಬರಿತೀವಿ, +5 ಅಂತ ಬರಿತೀವಿ.
ನೆಕ್ಸ್ಟ್ ಇಲ್ಲಿ ಟ್ಯಾನ್ ಎ ಕಾಟ್ ಎ ಮೈನಸ್ ಕಾಸ್ ಎ ಸೀಕೆಂಟ್ ಎಯ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಏನು ಕೇಳಿದರೆ ಇದ್ರದ್ದು ಟ್ಯಾನ್ ಎ ಇಂಟು ಕಾಟ್ ಎ ಮೈನಸ್ ಕಾಟ್ ಎ ಇಂಟು ಸೀಕೆಂಟ್ ಎ ಅಂತ. ಈಗ ಟ್ಯಾನ್ ಎ ಅಂತ ಹೇಳಿದ್ರೆ ಟ್ಯಾನ್ ಎನೇ ಬರೆಯೋಣ. ಟ್ಯಾನ್ ಎ ಕಾಟ್ ಎನ ಏನಂತ ಬರಿತೀನಿ ಇಂಟು 1/tan ಎ ಅಂತ ಬರೀಲ್ಲ. ಕಾಟ್ ಎ ಅಂತ ಹೇಳಿದ್ರೆ 1/tan ಎ ಅಲ್ವಾ, ಮೈನಸ್ ಕಾಸ್ ಎನ ಹಾಗೆ ಬರಿತೀನಿ. ಸೀಕೆಂಟ್ ಎ ಅಂತ ಹೇಳಿದ್ರೆ 1/cos ಎ ಅಲ್ವಾ, ಆಗ ನಾನು ಅದನ್ನು 1/cos ಎ ಅಂತ ಬರಿತೀನಿ. ಇದನ್ನು ಕಲ್ತಿದ್ದೀರಾ ಅಂತ ತಿಳ್ಕೊಳ್ತೀನಿ. ಆಗ ಈ ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ. ಟ್ಯಾನ್ ಎ ಇಲ್ಲಿದ್ದ ಟ್ಯಾನ್ ಎ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಆಗ ಇಲ್ಲಿ ಉಳ್ಕೊಳ್ಳೋದು 1 - 1. 1 - 1 ಎಷ್ಟಾಗುತ್ತೆ 0 ಆಗುತ್ತೆ. ಆಗ ಇದಕ್ಕೆ ಆನ್ಸರ್ 0 ಬರುತ್ತೆ. ನೆಕ್ಸ್ಟ್ ಫೈಂಡ್ ದ ವಾಲ್ಯೂಮ್ ಆಫ್ ದ ಕ್ಯೂಬ್ ಆಫ್ ಎಡ್ಜ್ 6 ಅಂತ ಕೊಡಿದೆ. ವಾಲ್ಯೂಮ್ ಕೇಳಿದ್ದಾರೆ. ಆಗ ಸಡನ್ ನಿಮಗೆ ವಾಲ್ಯೂಮ್ ಆಫ್ ಎ ಕ್ಯೂಬ್ ಫಾರ್ಮುಲಾ ಗೊತ್ತಾಗಬೇಕು. ಓಕೆನಾ. ಇಲ್ಲಿ ಅಂಚಿನ ಉದ್ದ 6 ಸೆಂಟಿಮೀಟರ್ ಇರುವ ಘನದ ಘನಫಲವನ್ನು ಕಂಡುಹಿಡಿಯಿರಿ. ಘನಫಲ ವಾಲ್ಯೂಮ್ ಈಕ್ವಲ್ ಟು ಫಾರ್ಮುಲಾ ಏನು ನಿಮಗೆ ಎ ಕ್ಯೂಬ್ ಸೈಡ್ ಕ್ಯೂಬ್. ಓಕೆ, ಆಗ ನೀವೇನು ಮಾಡ್ತೀರಾ 6ಅನ್ನು ಎಷ್ಟು ಸಲ ಮಲ್ಟಿಪ್ಲೈ ಮಾಡ್ತೀರಾ 6 × 6 × 6 ಮಾಡ್ತೀರಾ. 6 ಎಷ್ಟಾಗುತ್ತೆ 36. 36 × 6 ಗುಣಿಸಿ 36 × 6. 6 ಪುನಃ 6 × 6 36 ಆಗುತ್ತೆ. 6 3 18 19 20 21 ಆಗ ಎಷ್ಟು ಆನ್ಸರ್ ಆಯಿತು 216. ಆನ್ಸರ್ ಏನಾಗುತ್ತೆ 216 ಸೆಂಟಿಮೀಟರಲ್ಲಿದೆ. ಇಲ್ಲಿ ಕೇಳಿರೋದು ಘನಫಲ ವಾಲ್ಯೂಮ್ ಕೇಳಿರೋದು. ಆಗ ನೀವು ಆನ್ಸರ್ನ ಸೆಂಟಿಮೀಟರ್ ಕ್ಯೂಬ್ ನೋಡಿ ಮಕ್ಕಳೇ, ಒಂದು ಅರ್ಧ ಮಾರ್ಕು ಹೋಗಬಾರ್ದು, ಯೂನಿಟನ್ನು ಕರೆಕ್ಟಾಗಿ ಬರ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನುಂಟು ಮಾಡಿದೆ. ಅದೇ ಸಮಯದಲ್ಲಿ ಒಂದು ಕಟ್ಟಡ 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದರೆ ಆ ಕಟ್ಟಡದ ಉದ್ದವನ್ನು ಕಂಡುಹಿಡಿಯಿರಿ ಅಂತ. ಇದು ನೋಡಿದ ತಕ್ಷಣ ನಿಮಗೆ ತ್ರಿಭುಜದ ಪಾಠದ ಪ್ರಶ್ನೆ ಅಂತ ನಿಮಗೆ ಅರ್ಥ ಆಗಿರ್ತದೆ ಅಂತ ತಿಳ್ಕೊಳ್ಳೋಣ. ಆಗ ಇಲ್ಲಿ ನೋಡಿ, ಎ ವರ್ಟಿಕಲ್ ಪೋಲ್ ಆಫ್ ಲೆಂತ್ 6 meter casts a shadow of 4 meter long on the ground. At the same time, building shadow ಇದು ಮಾಡ್ತದೆ 28 centimeter long. Find the height of the building ಅಂತ ಕೇಳಿದ್ದಾರೆ. ಇಲ್ಲಿ ಸ್ಪೇಸ್ ಇಲ್ಲ ಮಕ್ಕಳೇ, ನಾನು ಅದರಲ್ಲೇ ಮಾಡ್ತೀನಿ ಆ ಕ್ವಶನ್ ಪೇಪರ್ಲಿ. ನೋಡಿ ಇಲ್ಲಿ ಹೈಟ್ ಇದೆ ಅಂತ ತಿಳ್ಕೊಳ್ಳಿ. ಇದು ಏನಾಗಿದೆ, ಇದೊಂದು ಪೋಲ್ ಅಂದರೆ ಕಂಬ. ಅದು ನೆರಳನ್ನು ಎಷ್ಟು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದೆ 4 ಮೀಟರ್. ಇದು ಸ್ವಲ್ಪ ಉದ್ದ ಇರಬೇಕು. ಇದು 6 ಮೀಟರ್. ಇದೆಷ್ಟು ಮೀಟರ್ 4 ಮೀಟರ್. ಓಕೆನಾ. ಆಗ ಇದನ್ನು ಸೇರಿಸಿ ಇಲ್ಲೊಂದು ಏನಾಯಿತು ಟ್ರಯಾಂಗಲ್ ಆಯಿತು. ಅದೇ ಥರ ಇನ್ನೊಂದು ಇಲ್ಲಿ ಬಿಲ್ಡಿಂಗ್ ಎತ್ತರ ಕೊಟ್ಟಿಲ್ಲ, ಆದರೆ ನೆರಳಿನ ಉದ್ದ ಕೊಟ್ಟಿದ್ದಾರೆ, ಶ್ಯಾಡೋ ಕೊಟ್ಟಿದ್ದಾರೆ. ಶ್ಯಾಡೋ ಎಷ್ಟು ಉದ್ದ ಇದೆ 28 ಮೀಟರ್ ಇದೆ. ಈಗ ಯಾವುದ್ರದ್ದು ಎತ್ತರವನ್ನು ಕಂಡುಹಿಡಬೇಕು, ಈ ಕಟ್ಟಡದ ಎತ್ತರವನ್ನು ಕಂಡುಹಿಡಬೇಕು. ಏನು ಮಾಡ್ತೀರಾ ಮಕ್ಕಳೇ, ಇದೇನು ಮಾಡಬೇಕು, ಏನಿಲ್ಲ, ನಮಗೆ 2 ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಇದು ಅರ್ಥ ಆಗಿರಬೇಕು. 2 ಸಿಮಿಲರ್ ಟ್ರಯಾಂಗಲ್ ಇದನ್ನು ತೊಗೊಂಡು ನಾವು ಮಾಡಬೇಕಾಗತ್ತೆ. ಇದನ್ನು ABCD ಅಂತ ತೊಗೊಂಡ್ರೆ ABC, ಇದು DEF ಅಂತ ತೊಗೊಂಡ್ರೆ ಈ 2 ಟ್ರಯಾಂಗಲ್ಸು ಏನು ಬರಿತೀರಾ ನೀವು ರೇಷಿಯೋಲಿ ಬರಿತೀರಾ. ಏನು AB/DE = ಇಲ್ಲಿ BC/EF ಅಂತ ಬರಿತೀರಾ. AB ಎಷ್ಟು ಕೊಟ್ಟಿದ್ದಾರೆ, AB 6 ಕೊಟ್ಟಿದ್ದಾರೆ, DE ಕೊಟ್ಟಿಲ್ಲ, ನಾವು ಕಂಡುಹಿಡಿಬೇಕು. BC ಎಷ್ಟು ಕೊಟ್ಟಿದ್ದಾರೆ, BC 4 ಸೆಂಟಿಮೀಟರ್ ಬೈ EF ಎಷ್ಟು 28 ಸೆಂಟಿಮೀಟರ್ ಅಲ್ಲ ಮೀಟ್ರು. ಈಗ ಏನು ಮಾಡ್ತೀರಾ, ಇದು ಮತ್ತು ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್. ಓಕೆನಾ. DE × 4 ಆಗ 4DE = ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀರಾ, ಅಡ್ಡ ಗುಣಕಾರ. 4DE = 6 × 28 ಮಾಡ್ತೀರಾ. ಆಗ DE = 6 × 28/4. 4 ಎಷ್ಟಲಿ 4 7 28, 7 6 42. ಆಗ DE ಎಷ್ಟಾಗುತ್ತೆ 42 ಆಗುತ್ತೆ. ಈಗ 7 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್ ಆಫ್ ರೇಡಿಯಸ್ 7 ಮೀಟರ್ ಅಂತ. ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಅಂತ ಹೇಳಿದ ತಕ್ಷಣ ನಿಮಗೆ ಏನು ಬರಬೇಕು, ಫಾರ್ಮುಲಾ ಯೋಚನೆ ಬರಬೇಕು. ಫಾರ್ಮುಲಾ ಏನು 4πr² ಅಲ್ವಾ. 4 ಇದ್ದಲ್ಲಿ 4 ಹಾಕ್ತೀರಾ, ಪೈ ಇದ್ದಲ್ಲಿ 22/7, r ಇದ್ದಲ್ಲಿ 7. ಆಗ 7 × 7, 7² ಅಲ್ವಾ. 7 × 7, 7 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಈಗ ಇದನ್ನು ಗುಣಿಸಿ. ಆಗ 288 × 7. ಓಕೆ, ಇದೆರಡನ್ನು 22 × 4 ಮಾಡಿದಾಗ 88 ಬರ್ತದೆ. ಪುನಃ ಇದನ್ನು ಮಲ್ಟಿಪ್ಲೈ ಮಾಡಿ, 7 8 56,
56 61. ಸೊ ಆನ್ಸರ್ ಎಷ್ಟಾಯಿತು? 616 ಸೆಂಟಿಮೀಟರ್ ಸ್ಕ್ವಯರ್. ಯಾಕೆಂದರೆ ಇದು ಏರಿಯಾ ಕೇಳಿರೋದು, ಸರ್ಫೇಸ್ ಏರಿಯಾ ಕೇಳಿರೋದು. ಏರಿಯಾವನ್ನು ಯಾವಾಗಲೂ ಸೆಂಟಿಮೀಟರ್ ಸ್ಕ್ವಯರಲ್ಲಿ ಬರೀಬೇಕು. ಆನ್ಸರ್ 616 ಸೆಂಟಿಮೀಟರ್ ಸ್ಕ್ವಯರ್ ಅಂತ ಬರಿತೀರ. ಇಲ್ಲಿಗೆ ಒನ್ ವರ್ಡ್ ಆನ್ಸರ್ ಮುಗ್ದಿರ್ತದೆ. ನಾನೀಗ ಹೇಳಲಿಕ್ಕೆ ಹೋಗ್ತಾ ಇರೋದು ಏನಂತ ಹೇಳಿದರೆ, ಯಾಕೆ ನಾವು ಕ್ವಶನ್ ಪೇಪರನ್ನು ಯಾಕೆ ಮಾಡಬೇಕು ಅಂತಿರೋದು ಹೇಳ್ತೀನಿ. ನಾನು ಕಂಡುಕೊಂಡ ಸತ್ಯ ಏನಂತ ಹೇಳಿದ್ರೆ, ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಹೇಗೆ ಕ್ವಶನ್ ಎಲ್ಲಿರುತ್ತೆ ಅಂತ ಗೊತ್ತಿಲ್ಲ. ಮಕ್ಕಳಿಗೆ ಈ ಕ್ವಶನ್ ಪೇಪರಲ್ಲಿ ಥಿಯರಮ್ ಇದೆ, ಪ್ರಮೇಯ ಇದೆ, ಹುಡುಕಿ ಎಲ್ಲಿದೆ ಅಂತ ಹೇಳಿದ್ರೆ ಅದು ಗೊತ್ತಾಗಲ್ಲ. ಏನು ಬಂದು ಹೇಳ್ತಾರೆ ಅಂತ ಹೇಳಿದ್ರೆ, ಮೇಡಮ್ ಪ್ರಮೇಯನೇ ಇರಲಿಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ. ನೀವು ಹೇಳಿದ್ರಲ್ಲ ಮೇಡಮ್ ಪ್ರಮೇಯ ಬರ್ತದೆ ಅಂತ, ಪ್ರಮೇಯನೇ ಇರಲಿಲ್ಲ ಅಂತ ಹೇಳ್ತಾರೆ. ಈಗ ನೋಡಿ ಮಕ್ಕಳೇ, ನಿಮಗೆ ಆಪ್ಷನ್ ಎರಡಕ್ಕೂ ಪ್ರಮೇಯಕ್ಕೆ ಟ್ರಯಾಂಗಲ್ ಪ್ರಮೇಯಕ್ಕೆ ಮಾತ್ರ. ಟ್ರಯಾಂಗಲಲ್ಲಿ ಆಪ್ಷನ್ ಇದೆ. ಎಲ್ಲಿ ಬಂತು ಅಂತ ಪ್ರಮೇಯ, ನಾನು ಕ್ವಶನ್ ಪೇಪರ್ ಕೊಟ್ಟು ನನ್ನ ಮಕ್ಕಳಿಗೇ ಈಗ ಕೊಟ್ಟರೆ ಎಲ್ಲಿ ಪ್ರಮೇಯ ಇದೆ ಅಂತ ಹೇಳೋದು, ಎಲ್ಲಿ ಥಿಯರಮ್ ಬಂದಿದೆ ಅಂತ ಹೇಳೋದು ಕಂಡುಹಿಡಿಯೋದ್ರಲ್ಲಿ ತುಂಬ ಇದಾಗುತ್ತೆ. ಗ್ರಾಫ್ ಎಲ್ಲಿ ಬಂದಿದೆ, ಗ್ರಾಫ್ ಕೊಟ್ಟಿದ್ರೆ ಗ್ರಾಫನ್ನು ಎಲಿಮಿನೇಷನ್ ಮೆಥಡ್ ಮಾಡಿರ್ತೀರ. ನೋಡಿ ಮಕ್ಕಳಿಗೆ 4 ಮಾರ್ಕಿಗೆ ಬರೋದು ಅದು ಗ್ರಾಫ್ ಮಕ್ಕಳೇ. ಅದನ್ನು ಗ್ರಾಫೇ ಮಾಡಬೇಕು, ಅದು 4 ಮಾರ್ಕು. ಓಕೆ, 4 ಮಾರ್ಕ್ ಯಾವ ಕ್ವಶನಿಂದ ಸ್ಟಾರ್ಟ್ ಆಗುತ್ತೆ ಅಂತ ಸಹ ನೋಡ್ಕೊಳ್ಬೇಕು. ಕ್ವಶನ್ ಪೇಪರ್ ತೆಗಿರಿ ಫಸ್ಟು. ಈಗ ನೀವು ಕ್ವಶನ್ ಪೇಪರ್ ಏನೇ ಆದರೂ ಪ್ರಿಂಟೌಟ್ ತೆಗಿರಿ ಮಕ್ಕಳೇ. ಮಾಡೆಲ್ ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಕ್ವಶನ್ ಪೇಪರ್ನ ಮಾಡಿ ಪ್ರಾಕ್ಟೀಸ್ ಮಾಡಿ. ಕ್ವಶನ್ ಪೇಪರ್ ಒಂದು ಅಕ್ಷರನೂ ಬರಿಬಿಡಿ. ಇದನ್ನು ತೊಗೊಳ್ಳಿ, ಹೊಸ ಕ್ವಶನ್ ಪೇಪರ್ ಅಂತ ಹೇಳುವಂಗೆ ಮಾಡಿ. 4 ಕ್ವಶನ್ ಪೇಪರ್, ಪ್ರಿಪ್ರೇಟ್ರಿಗೆ 3 ಕ್ವಶನ್ ಪೇಪರ್ ಬರ್ತಾ ಇದೆ. 3 ಕ್ವಶನ್ ಪೇಪರ್ ಸಿಗುತ್ತೆ ನಿಮಗೆ. 3 ಪ್ರಿಪ್ರೇಟ್ರಿ ಅಂತ ಹೇಳಿದ್ದಾರೆ. ಮೋರ್ ದೆನ್ ಇನಫ್. ಕ್ವಶನ್ ಪೇಪರ್ ಅಂತ ಹೇಳಿದ್ರೆ, ಈ 4 ಕ್ವಶನ್ ಪೇಪರ್ ಅಂತ ಹೇಳಿದ್ರೆ ನಿಮ್ಮ ಕಂಪ್ಲೀಟ್ ಸಿಲೆಬಸ್ ಇದರಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ಲಾಸ್ನಲ್ಲಿ 2 ಮಾರ್ಕ್ಸ್ದು ಮತ್ತು 3 ಮಾರ್ಕ್ಸ್ದು ಇದನ್ನು ಎಲ್ಲವನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ. ಓಕೆನಾ? ಚೆನ್ನಾಗಿ ಕಲೀರಿ ಮಕ್ಕಳೇ.